ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನಟ ಸುದೀಪ್ ಅವರ ಆಪ್ತ ಚಂದ್ರಚೂಡ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಸಿಕ್ಕಿ ಮಾತನಾಡಿದ್ರು. ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇನ್ವೈಟೇ ಮಾಡ್ದಲೇ ಹೋಗೋದು ಹೇಗೆ? ನಮ್ಮನ್ನ ಕೇವಲ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಗಣಿಗಾರ್ ರವಿ ಅವರು, ಡಿಕೆ ಶಿವಕುಮಾರ್ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಆದ್ರೆ ಆಹ್ವಾನವೇ ಕೊಟ್ಟಿಲ್ಲ ಅನ್ನೋ ವಿಚಾರ ಯಾರ ಗಮನಕ್ಕೆ ತರೋದು? ಈ ರೀತಿಯ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಆಧಾರದ ಮೇಲೆ ಅದರಲ್ಲೂ ಆ ಪಟ್ಟಿನೇ ಸಿಕ್ಕಿದೆ. ಯಾರಿಗೆಲ್ಲ ಆಹ್ವಾನ ಹೋಗಿತ್ತು, ಹೋಗಿಲ್ಲ ಅನ್ನೋದಕ್ಕೆ, ಯಾರನ್ನೆಲ್ಲ ಕರೆಯಲಾಗಿತ್ತು ಈ ಕಾರ್ಯಕ್ರಮಕ್ಕೆ, ಯಾರನ್ನ ಕರೆದಿರಲಿಲ್ಲ, ಒಂದಷ್ಟು ಗಮನಿಸಬಿಡೋಣ. ನಟ ಶಿವರಾಜ್ ಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಆದ್ರೆ ಸುದೀಪ್ ಅವರಿಗೆ ಈ ಇನ್ವೈಟ್ ತಲುಪೇ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಶಿವಣ್ಣ ಅವರಿಗೆ ಮಾತ್ರವಲ್ಲ, ಶಿವಣ್ಣ ಅವರ ಜೊತೆಯಲ್ಲಿ ಮತ್ತಷ್ಟು ಮಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ಯಾರಿಗೆ ಇನ್ವೈಟ್ ಅನ್ನ ಕೊಡಲಾಗಿತ್ತು, ಯಾರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಯಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನೋ ಮಾಹಿತಿ ಇದೆ. ಗಣೇಶ್ ಅವರಿಗೆ ಕರೆದಿದ್ರು ಅನ್ನೋ ಮಾಹಿತಿ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ರವಿಚಂದ್ರನ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಇತ್ತ ಡಾಲಿ ಧನಂಜಯ್ ಅವರಿಗೆ ಆಹ್ವಾನವನ್ನ ನೀಡಲಾಗಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇವರ ಜೊತೆಯಲ್ಲಿ ನೀನಾಸಂ ಸತೀಶ್ ಅವರಿಗೆ ಕರೆಯಲಾಗಿದೆ, ಇತ್ತ ಚಿಕ್ಕಣ್ಣ ಅವರಿಗೆ ಆಹ್ವಾನವೇ ಹೋಗಿಲ್ಲ ಅನ್ನೋದು ಅನೇಕರ ಆರೋಪ. ಅಂದ್ರೆ ಈಗ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆ ಅನ್ನೋದಕ್ಕೆ ಯಾರು ತಾಂಬೂಲ ತಗೊಂಡ್ ಬಂದು ಕೊಡೋದು ಅಥವಾ ಕರೆಯೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಇನ್ಫಾರ್ಮೇಶನ್ ತಲುಪಬೇಕಲ್ಲ. ಮಾಹಿತಿನೇ ತಲುಪದೆ ನಮ್ಮಲ್ಲೊಂದು ಇಂಥ ಕಾರ್ಯಕ್ರಮ ನಡೀತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟವರಂದ್ರೆ ಎಲ್ಲರೂ ಬೆಂಗಳೂರಿನಲ್ಲೇ ಇರ್ತಾರೆ, ಎಲ್ಲರೂ ಸರ್ಕಾರದ ಚಟುವಟಿಕೆಯನ್ನ ಮಾನಿಟರ್ ಮಾಡ್ತಿರ್ತಾರೆ ಅಂತಲ್ಲ. ಅನೇಕರು ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಯುಸಿ ಇರಬಹುದು. ಅಂತವ್ರಿಗೆ ಒಂದು ಚಿಕ್ಕ ಮೆಸೇಜ್ ಕೂಡ ಇಲ್ಲದೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಿದೆ ಅನ್ನೋದು ಗೊತ್ತಾಗೋದಾದ್ರೂ ಹೇಗೆ? ನಮಗ್ ಮಾಹಿತಿನೇ ಕೊಡದೆ, ಆಹ್ವಾನವನ್ನೇ ಕೊಡದೆ ಇಡೀ ಚಿತ್ರೋದ್ಯಮದ ಕಲಾವಿದರಿಗೆ ಹಿಂಗ್ ಧಮಕಿ ಹಾಕೋದು ಸರಿಯಲ್ಲ ಅನ್ನೋ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕೇವಲ ಈ ಆಹ್ವಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಲ್ಲ, ಮಾತು ಪ್ರತಿ ಮಾತುಗಳು. ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಶಾಸಕ ಗಣಿಗಾರ್ ರವಿ. ನಟ್ಟು ಬೋಲ್ಟು ಹೇಳಿಕೆಯ ಬೆನ್ನಲ್ಲೇ ಗಣಿಗಾರ್ ರವಿ ಅವರು ಕೂಡ ರಶ್ಮಿಕಾರಂತ ಅನೇಕ ನಟ ನಟಿಯರು ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಹೀಗಾಗಿ ಅವರಿಗೆ ನೀರಿನ ಸಂಪರ್ಕ ಕೂಡ ಕಡಿತ ಮಾಡುವ ಅನಿವಾರ್ಯತೆ ಬರಬಹುದು, ಹುಷಾರ್ ಅನ್ನೋ ಹೇಳಿಕೆಯನ್ನ ನೀಡಿದ್ರು. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನಟ ಸುದೀಪ್ ಅವರ ಆಪ್ತ ಚಂದ್ರಚೂಡ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಸಿಕ್ಕಿ ಮಾತನಾಡಿದ್ರು. ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇನ್ವೈಟೇ ಮಾಡ್ದಲೇ ಹೋಗೋದು ಹೇಗೆ? ನಮ್ಮನ್ನ ಕೇವಲ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಗಣಿಗಾರ್ ರವಿ ಅವರು, ಡಿಕೆ ಶಿವಕುಮಾರ್ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಆದ್ರೆ ಆಹ್ವಾನವೇ ಕೊಟ್ಟಿಲ್ಲ ಅನ್ನೋ ವಿಚಾರ ಯಾರ ಗಮನಕ್ಕೆ ತರೋದು? ಈ ರೀತಿಯ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಆಧಾರದ ಮೇಲೆ ಅದರಲ್ಲೂ ಆ ಪಟ್ಟಿನೇ ಸಿಕ್ಕಿದೆ. ಯಾರಿಗೆಲ್ಲ ಆಹ್ವಾನ ಹೋಗಿತ್ತು, ಹೋಗಿಲ್ಲ ಅನ್ನೋದಕ್ಕೆ, ಯಾರನ್ನೆಲ್ಲ ಕರೆಯಲಾಗಿತ್ತು ಈ ಕಾರ್ಯಕ್ರಮಕ್ಕೆ, ಯಾರನ್ನ ಕರೆದಿರಲಿಲ್ಲ, ಒಂದಷ್ಟು ಗಮನಿಸಬಿಡೋಣ. ನಟ ಶಿವರಾಜ್ ಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಆದ್ರೆ ಸುದೀಪ್ ಅವರಿಗೆ ಈ ಇನ್ವೈಟ್ ತಲುಪೇ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಶಿವಣ್ಣ ಅವರಿಗೆ ಮಾತ್ರವಲ್ಲ, ಶಿವಣ್ಣ ಅವರ ಜೊತೆಯಲ್ಲಿ ಮತ್ತಷ್ಟು ಮಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ಯಾರಿಗೆ ಇನ್ವೈಟ್ ಅನ್ನ ಕೊಡಲಾಗಿತ್ತು, ಯಾರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಯಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನೋ ಮಾಹಿತಿ ಇದೆ. ಗಣೇಶ್ ಅವರಿಗೆ ಕರೆದಿದ್ರು ಅನ್ನೋ ಮಾಹಿತಿ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ರವಿಚಂದ್ರನ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಇತ್ತ ಡಾಲಿ ಧನಂಜಯ್ ಅವರಿಗೆ ಆಹ್ವಾನವನ್ನ ನೀಡಲಾಗಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇವರ ಜೊತೆಯಲ್ಲಿ ನೀನಾಸಂ ಸತೀಶ್ ಅವರಿಗೆ ಕರೆಯಲಾಗಿದೆ, ಇತ್ತ ಚಿಕ್ಕಣ್ಣ ಅವರಿಗೆ ಆಹ್ವಾನವೇ ಹೋಗಿಲ್ಲ ಅನ್ನೋದು ಅನೇಕರ ಆರೋಪ. ಅಂದ್ರೆ ಈಗ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆ ಅನ್ನೋದಕ್ಕೆ ಯಾರು ತಾಂಬೂಲ ತಗೊಂಡ್ ಬಂದು ಕೊಡೋದು ಅಥವಾ ಕರೆಯೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಇನ್ಫಾರ್ಮೇಶನ್ ತಲುಪಬೇಕಲ್ಲ. ಮಾಹಿತಿನೇ ತಲುಪದೆ ನಮ್ಮಲ್ಲೊಂದು ಇಂಥ ಕಾರ್ಯಕ್ರಮ ನಡೀತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟವರಂದ್ರೆ ಎಲ್ಲರೂ ಬೆಂಗಳೂರಿನಲ್ಲೇ ಇರ್ತಾರೆ, ಎಲ್ಲರೂ ಸರ್ಕಾರದ ಚಟುವಟಿಕೆಯನ್ನ ಮಾನಿಟರ್ ಮಾಡ್ತಿರ್ತಾರೆ ಅಂತಲ್ಲ. ಅನೇಕರು ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಯುಸಿ ಇರಬಹುದು. ಅಂತವ್ರಿಗೆ ಒಂದು ಚಿಕ್ಕ ಮೆಸೇಜ್ ಕೂಡ ಇಲ್ಲದೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಿದೆ ಅನ್ನೋದು ಗೊತ್ತಾಗೋದಾದ್ರೂ ಹೇಗೆ? ನಮಗ್ ಮಾಹಿತಿನೇ ಕೊಡದೆ, ಆಹ್ವಾನವನ್ನೇ ಕೊಡದೆ ಇಡೀ ಚಿತ್ರೋದ್ಯಮದ ಕಲಾವಿದರಿಗೆ ಹಿಂಗ್ ಧಮಕಿ ಹಾಕೋದು ಸರಿಯಲ್ಲ ಅನ್ನೋ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕೇವಲ ಈ ಆಹ್ವಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಲ್ಲ, ಮಾತು ಪ್ರತಿ ಮಾತುಗಳು. ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಶಾಸಕ ಗಣಿಗಾರ್ ರವಿ. ನಟ್ಟು ಬೋಲ್ಟು ಹೇಳಿಕೆಯ ಬೆನ್ನಲ್ಲೇ ಗಣಿಗಾರ್ ರವಿ ಅವರು ಕೂಡ ರಶ್ಮಿಕಾರಂತ ಅನೇಕ ನಟ ನಟಿಯರು ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಹೀಗಾಗಿ ಅವರಿಗೆ ನೀರಿನ ಸಂಪರ್ಕ ಕೂಡ ಕಡಿತ ಮಾಡುವ ಅನಿವಾರ್ಯತೆ ಬರಬಹುದು, ಹುಷಾರ್ ಅನ್ನೋ ಹೇಳಿಕೆಯನ್ನ ನೀಡಿದ್ರು.
ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನಟ ಸುದೀಪ್ ಅವರ ಆಪ್ತ ಚಂದ್ರಚೂಡ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಸಿಕ್ಕಿ ಮಾತನಾಡಿದ್ರು. ಸಂದರ್ಭದಲ್ಲಿ ಹೇಳ್ತಾರೆ, ಇನ್ವೈಟೇ ಮಾಡ್ದಲೆ ಹೋಗೋದು ಹೇಗೆ? ನಮ್ಮನ್ನ ಕೇವಲ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಗಣಿಗಾ ರವಿ ಅವರು, ಡಿಕೆ ಶಿವಕುಮಾರ್ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಆದ್ರೆ ಆಹ್ವಾನವೇ ಕೊಟ್ಟಿಲ್ಲ ಅನ್ನೋ ವಿಚಾರ ಯಾರ ಗಮನಕ್ಕೆ ತರೋದು? ಈ ರೀತಿಯ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಆಧಾರದ ಮೇಲೆ ಅದರಲ್ಲೂ ಆ ಪಟ್ಟಿನೇ ಸಿಕ್ಕಿದೆ. ಯಾರಿಗೆಲ್ಲ ಆಹ್ವಾನ ಹೋಗಿತ್ತು, ಹೋಗಿಲ್ಲ ಅನ್ನೋದಕ್ಕೆ, ಯಾರನ್ನೆಲ್ಲ ಕರೆಯಲಾಗಿತ್ತು ಈ ಕಾರ್ಯಕ್ರಮಕ್ಕೆ, ಯಾರನ್ನ ಕರೆದಿರಲಿಲ್ಲ, ಒಂದಷ್ಟು ಗಮನಿಸಬೇಡೋಣ. ನಟ ಶಿವರಾಜ್ ಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಆದ್ರೆ ಸುದೀಪ್ ಅವರಿಗೆ ಈ ಇನ್ವೈಟ್ ತಲುಪೇ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಶಿವಣ್ಣ ಅವರಿಗೆ ಮಾತ್ರವಲ್ಲ, ಶಿವಣ್ಣ ಅವರ ಜೊತೆಯಲ್ಲಿ ಮತ್ತಷ್ಟು ಮಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ಯಾರಿಗೆ ಇನ್ವೈಟ್ ಅನ್ನ ಕೊಡಲಾಗಿತ್ತು, ಯಾರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಯಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನೋ ಮಾಹಿತಿ ಇದೆ. ಗಣೇಶ್ ಅವರಿಗೆ ಕರೆದಿದ್ರು ಅನ್ನೋ ಮಾಹಿತಿ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ರವಿಚಂದ್ರನ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಇತ್ತ ಡಾಲಿ ಧನಂಜಯ್ ಅವರಿಗೆ ಆಹ್ವಾನವನ್ನ ನೀಡಲಾಗಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇವರ ಜೊತೆಯಲ್ಲಿ ನೀನಾಸಂ ಸತೀಶ್ ಅವರಿಗೆ ಕರೆಯಲಾಗಿದೆ, ಇತ್ತ ಚಿಕ್ಕಣ್ಣ ಅವರಿಗೆ ಆಹ್ವಾನವೇ ಹೋಗಿಲ್ಲ ಅನ್ನೋದು ಅನೇಕರ ಆರೋಪ. ಅಂದ್ರೆ ಈಗ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆ ಅನ್ನೋದಕ್ಕೆ ಯಾರು ತಾಂಬೂಲ ತಗೊಂಡ್ ಬಂದು ಕೊಡೋದು ಅಥವಾ ಕರೆಯೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಇನ್ಫಾರ್ಮೇಶನ್ ತಲುಪಬೇಕಲ್ಲ. ಮಾಹಿತಿನೇ ತಲುಪದೆ ನಮ್ಮಲ್ಲೊಂದು ಇಂಥ ಕಾರ್ಯಕ್ರಮ ನಡೀತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟವರಂದ್ರೆ ಎಲ್ಲರೂ ಬೆಂಗಳೂರಿನಲ್ಲೇ ಇರ್ತಾರೆ, ಎಲ್ಲರೂ ಸರ್ಕಾರದ ಚಟುವಟಿಕೆಯನ್ನ ಮಾನಿಟರ್ ಮಾಡ್ತಿರ್ತಾರೆ ಅಂತಲ್ಲ. ಅನೇಕರು ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಯುಸಿ ಇರಬಹುದು. ಅಂಥವ್ರಿಗೆ ಒಂದು ಚಿಕ್ಕ ಮೆಸೇಜ್ ಕೂಡ ಇಲ್ಲದೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಿದೆ ಅನ್ನೋದು ಗೊತ್ತಾಗೋದಾದ್ರೂ ಹೇಗೆ? ನಮಗ್ ಮಾಹಿತಿನೇ ಕೊಡದೆ, ಆಹ್ವಾನವನ್ನೇ ಕೊಡದೆ ಇಡೀ ಚಿತ್ರೋದ್ಯಮದ ಕಲಾವಿದರಿಗೆ ಹಿಂಗ್ ಧಮಕಿ ಹಾಕೋದು ಸರಿಯಲ್ಲ ಅನ್ನೋ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕೇವಲ ಈ ಆಹ್ವಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಲ್ಲ, ಮಾತು ಪ್ರತಿ ಮಾತುಗಳು. ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಶಾಸಕ ಗಣಿಗಾ ರವಿ. ನಟ್ಟು ಬೋಲ್ಟು ಹೇಳಿಕೆಯ ಬೆನ್ನಲ್ಲೇ ಗಣಿಗಾ ರವಿ ಅವರು ಕೂಡ ರಶ್ಮಿಕಾರಂತ ಅನೇಕ ನಟ ನಟಿಯರು ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಹೀಗಾಗಿ ಅವರಿಗೆ ನೀರಿನ ಸಂಪರ್ಕ ಕೂಡ ಕಡಿತ ಮಾಡುವ ಅನಿವಾರ್ಯತೆ ಬರಬಹುದು, ಹುಷಾರ್ ಅನ್ನೋ ಹೇಳಿಕೆಯನ್ನ ನೀಡಿದ್ರು. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನಟ ಸುದೀಪ್ ಅವರ ಆಪ್ತ ಚಂದ್ರಚೂಡ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಸಿಕ್ಕಿ ಮಾತನಾಡಿದ್ರು. ಸಂದರ್ಭದಲ್ಲಿ ಹೇಳ್ತಾರೆ, ಇನ್ವೈಟೇ ಮಾಡ್ದಲೆ ಹೋಗೋದು ಹೇಗೆ? ನಮ್ಮನ್ನ ಕೇವಲ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಗಣಿಗಾ ರವಿ ಅವರು, ಡಿಕೆ ಶಿವಕುಮಾರ್ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಆದ್ರೆ ಆಹ್ವಾನವೇ ಕೊಟ್ಟಿಲ್ಲ ಅನ್ನೋ ವಿಚಾರ ಯಾರ ಗಮನಕ್ಕೆ ತರೋದು? ಈ ರೀತಿಯ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಆಧಾರದ ಮೇಲೆ ಅದರಲ್ಲೂ ಆ ಪಟ್ಟಿನೇ ಸಿಕ್ಕಿದೆ. ಯಾರಿಗೆಲ್ಲ ಆಹ್ವಾನ ಹೋಗಿತ್ತು, ಹೋಗಿಲ್ಲ ಅನ್ನೋದಕ್ಕೆ, ಯಾರನ್ನೆಲ್ಲ ಕರೆಯಲಾಗಿತ್ತು ಈ ಕಾರ್ಯಕ್ರಮಕ್ಕೆ, ಯಾರನ್ನ ಕರೆದಿರಲಿಲ್ಲ, ಒಂದಷ್ಟು ಗಮನಿಸಬೇಡೋಣ. ನಟ ಶಿವರಾಜ್ ಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು, ಆದ್ರೆ ಸುದೀಪ್ ಅವರಿಗೆ ಈ ಇನ್ವೈಟ್ ತಲುಪೇ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಶಿವಣ್ಣ ಅವರಿಗೆ ಮಾತ್ರವಲ್ಲ, ಶಿವಣ್ಣ ಅವರ ಜೊತೆಯಲ್ಲಿ ಮತ್ತಷ್ಟು ಮಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ಯಾರಿಗೆ ಇನ್ವೈಟ್ ಅನ್ನ ಕೊಡಲಾಗಿತ್ತು, ಯಾರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಯಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನೋ ಮಾಹಿತಿ ಇದೆ. ಗಣೇಶ್ ಅವರಿಗೆ ಕರೆದಿದ್ರು ಅನ್ನೋ ಮಾಹಿತಿ ಇದೆ.